ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನಾನಿವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗಿನ ಜಾವನೇ ಮಳೆ ಸ್ಟಾರ್ಟ್ ಆಗಿತ್ತು. ಸೊ ನೇಚರ್ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಮಳೆ ಬಂದರೆ ಸಾಕು, ಮಳೆಗೆ ಮಣ್ಣಲ್ಲಿರೋ ಘಮ ಘಮ ವಾಸನೆಯೇ ಚೆಂದ. ಸೊ ಆ ಮಳೆನ ನೋಡಿಕೊಂಡು ಚಳಿಗೆ ಏನಾದರೂ ಮಾಡ್ಕೊಳ್ಳೋಣ, ಈ ಟೈಮಲ್ಲಿ ಚಳಿಲಿ ಏನಾದರೂ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ. ಚಳಿಲಿ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಮ್ಯಾಂಗೋ ಇತ್ತು ಅಂತ ಹೇಳ್ಬಿಟ್ಟು ಅದನ್ನು ಕಟ್ ಮಾಡಿಕೊಂಡು ತಿಂತಾಯಿದ್ವಿ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಏನಾದರೂ ಮಾಡ್ಕೋಬೇಕಿತ್ತು. ಸೊ ಅದಕ್ಕೋಸ್ಕರ ನಮ್ಮ ದೊಡ್ಡಪ್ಪ ಅವರು ಏಡಿನ ತೊಗೊಬಂದಿದ್ರು. ಏಡಿ ಸಾರು ಅಂತ ಮಾಡೋಣ ಅಂತ ಹೇಳ್ಬಿಟ್ಟು ಏಡಿನ ತಂದಿದ್ರು. ಆ ಏಡಿನ ಸ್ವಲ್ಪ ಕ್ಲೀನಾಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಕಟ್ ಮಾಡೋದೇ ಒಂದು ರಿಸ್ಕಿ ಕೆಲಸ. ಯಾಕಂದರೆ ಅದು ಒಂದ್ಸಲಿ ಏನಾದರೂ ಕೈಯಿಂದ ಕಟ್ ಮಾಡಿಬಿಟ್ರೆ ಕೈಯೇ ಕಟ್ಟಾಗೋಗ್ಬಿಡುತ್ತೆ. ಸೊ ಆ ಥರ ಅದು ತುಂಬ ಶಾರ್ಪ್ ಇರುತ್ತೆ ಅದರ ಉಗುರುಗಳು. ಸೊ ಅದನ್ನೇ ಕ್ಲೀನಾಗಿ ಅದನ್ನು ಕ್ಲೀನ್ ಮಾಡಿ ಅದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದು. ಇದನ್ನು ಮಕ್ಕಳಿಗೆ ಜ್ವರಕ್ಕೆ ಹಳ್ಳಿ ಕಡೆ ಇದನ್ನು ತುಂಬ ತಿನ್ನಿಸ್ತಾರೆ. ಹುಳ ಜ್ವರ ಏನಾದರೂ ಇದ್ದರೆ ಮಕ್ಕಳಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಏಡಿನ ತಂದು ಅದನ್ನು ಸಾಂಬಾರು ಮಾಡಿಕೊಡ್ತಾರೆ. ಏಡಿ ಸಾಂಬಾರು ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಮಾತ್ರ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಮ್ಮ ದೊಡ್ಡಪ್ಪನ ಊರಿಗೆ ಹೋದರೆ ಸಾಕು, ಏಡಿ ಸಾಂಬಾರನ್ನ ನಮ್ಮ ದೊಡ್ಡಮ್ಮ ಮಾಡಿಕೊಡೋಡು. ಈಗ ನಾವು ಮಾಡಿದ್ದಾಯಿತು, ಇನ್ನೇನೆಲ್ಲ ಆಯಿತು ಅಂತ ಹೇಳ್ಬಿಟ್ಟು ಎಲ್ಲ ಮಸಾಲೆ ಐಟಮ್ ಎಲ್ಲ ರುಬ್ಬಿಟ್ಟು ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಹಾಕಿಬಿಟ್ಟು ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಏನಾದರೂ ಬೇಕು ಅಂತಂದರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ. ಮುಂದಿನ ಸಲ ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏಡಿ ಸಾಂಬಾರು ಮಾತ್ರ ಸಖತ್ತಾಗಿರುತ್ತೆ. ತಿಂತಾಯಿದ್ರೆ ಇನ್ನೂ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು ಸಾಂಬಾರು. ನೀವೊಂದ್ಸಲ ಟ್ರೈ ಮಾಡಿ. ಏನಾದರೂ ಬೇಕು ಅಂತ ಅಂದರೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಈ ಚಳಿಗೆ ಈ ಏಡಿ ಸಾಂಬಾರು ತಿಂತಾಯಿದ್ರೆ ಏನೋ ಒಂಥರ ಮಜಾ ಇರುತ್ತೆ. ಸೊ ಅದಕ್ಕೋಸ್ಕರ ಬಿಸಿ ಬಿಸಿ ಅನ್ನದ ಜೊತೆ ಈ ಏಡಿ ಸಾಂಬಾರನ್ನ ಮಾಡಿಕೊಂಡು ತಿಂದಿದ್ದಾಯಿತು. ಸಾಂಬಾರು ಮಾತ್ರ ತುಂಬ ಚೆನ್ನಾಗಿತ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಯಾರಿನ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.